Hello friends, once again welcome back to my channel. Today we are going to solve the question answers from the 6th standard social. It's a part 2 and it's a revised syllabus from the geography part, the chapter number 24, continent of Africa. ಫ್ರೆಂಡ್ಸ್, ಈ ದಿನ ನಾವು 6ನೇ ತರಗತಿಯ ಸಮಾಜ ಭಾಗ 2 ಇದು ಪರಿಷ್ಕೃತ ಪಠ್ಯಕ್ರಮಕ್ಕೆ ಸೇರಿದೆ. ಸೊ ಇದರಲ್ಲಿ ನಾವು ಭೂಗೋಳ ವಿಜ್ಞಾನದ ಒಂದು ಭಾಗದಲ್ಲಿ ಅಧ್ಯಾಯ 24 ಆಫ್ರಿಕಾ ಖಂಡಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಫ್ರಮ್ ದ ಎಕ್ಸರ್ಸೈಸಸ್ ಪಾರ್ಟ್, ದ ಫಸ್ಟ್ ಮೇನ್ ಇಸ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಅಪ್ರಾಪ್ರಿಯೇಟ್ ವರ್ಡ್. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ದ ಫಸ್ಟ್ ಕ್ವಶನ್ ಇಸ್ ಆಫ್ರಿಕಾ ಇಸ್ ಕಾಲ್ಡ್ ದ ಡಾರ್ಕ್ ಕಾಂಟಿನೆಂಟ್. ಆಫ್ರಿಕಾ ಖಂಡವನ್ನು ಏನಂತ ಹೇಳಿಬಿಟ್ಟು ಕರೀತಾರೆ? ದ ಆನ್ಸರ್ ಇಸ್ ದ ಡಾರ್ಕ್. The second one, the largest river of the Africa. ಆಫ್ರಿಕಾದ ಉದ್ದವಾದ ನದಿ ಯಾವುದು? The answer is the Nile. The highest peak of the Africa is Mount Kilimanjaro. ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಕಿಲಿಮಂಜರೋ. The fourth one is the largest bird of the Africa. ಆಫ್ರಿಕಾದ ದೊಡ್ಡದಾದ ಪಕ್ಷಿ ಯಾವುದು? The ostrich. Fifth one, the savanna type of climate is also called dash climate. ಸವನ್ನ ಮಾದರಿ ವಾಯುಗುಣ ಪ್ರದೇಶವನ್ನು ಎಂತಹ ಮಾದರಿ ವಾಯುಗುಣ ಅಂತ ಹೇಳ್ಬಿಟ್ಟು ಕರೀತಾರೆ? The tropical wet and dry. Next main is answer the following questions. First question is Africa is known as the central continent. Why? ಆಫ್ರಿಕಾವನ್ನ ಕೇಂದ್ರ ಖಂಡ ಅಂತ ಹೇಳ್ಬಿಟ್ಟು ಕರೀತಾರೆ, ಯಾಕೆ? The answer is Africa is called the central continent because the equator passes almost through the center of the continent and both the tropic of Cancer and the tropic of Capricorn pass through it. ಅಂದ್ರೆ ಆಫ್ರಿಕಾವನ್ನ ಕೇಂದ್ರೀಯ ಭೂಖಂಡ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆ ಅಂತಂದ್ರೆ ಸಮಭಾಜಕ ವೃತ್ತವು ಖಂಡದ ಬಹುತೇಕ ಮಧ್ಯಭಾಗದ ಮೂಲಕ ಹಾದು ಹೋಗುತ್ತೆ, ಮತ್ತೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಎರಡೂ ಅದರ ಮೂಲಕ ಹಾದು ಹೋಗುತ್ತದೆ. The next question is, what is isthmus? What is the African isthmus? Isthmus ಅಂದ್ರೇನು, ಆಫ್ರಿಕನ್ isthmus ಅಂದ್ರೇನು ಅಂತ ಹೇಳ್ಬಿಟ್ಟು ಕೇಳಿದರೆ the answer is, an isthmus is a narrow strip of land that joins two vast land masses and separates different bodies of water. The Isthmus of Suez is the famous African isthmus. It joins Africa to Asia and separates the Mediterranean Sea from the Red Sea. ಅಂದರೆ ಇಸ್ತಮಸ್ ಅನ್ನೋದು ಎರಡು ವಿಶಾಲ ಭೂಪ್ರದೇಶಗಳನ್ನು ಸೇರಿಸುವ ಮತ್ತು ವಿವಿಧ ಜಲಮೂಲಗಳನ್ನು ಬೇರ್ಪಡಿಸುವ ಭೂಮಿಯ ಕಿರಿದಾದ ಪಟ್ಟಿಯಾಗಿದೆ. ಸುಯೇಜ್ನ ಇಸ್ತಮಸ್ ಪ್ರಸಿದ್ಧ ಆಫ್ರಿಕನ್ ಇಸ್ತಮಸ್ ಆಗಿದೆ. ಇದು ಆಫ್ರಿಕಾವನ್ನ ಏಷ್ಯಾಕ್ಕೆ ಸೇರಿಸುತ್ತೆ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನ ಕೆಂಪು ಸಮುದ್ರದಿಂದ ಬೇರ್ಪಡಿಸುತ್ತದೆ. ಇದಿಷ್ಟು ಸಹ ಈ ಒಂದು 7th ಕ್ವಶನ್ಗೆ ಆನ್ಸರ್ ಆಗಿದೆ. 7th ಕ್ವಶನ್ಸ್ ಮೀನ್ಸ್ ದ ಸೆಕೆಂಡ್ ಒನ್. ಓಕೆ, and move on to the next question. Name the basins of Africa. Answer, ಅಂದ್ರೆ ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ. The answer is, there are 5 important basins in the Africa, that is the Sudan basin, the Chad basin and the Jouf basin, the Congo Zaire basin and the Kalahari basin. ಅಂದ್ರೆ ಯಾವ್ದಾವ್ದಪ್ಪ ಅಂತಂದ್ರೆ ಸೂಡಾನ್ ಜಲನಯನ ಪ್ರದೇಶ ತಗ್ಗು ಪ್ರದೇಶ, ಚಾಡ್ ತಗ್ಗು ಪ್ರದೇಶ, ಜೌಫ್ ತಗ್ಗು ಪ್ರದೇಶ, ಕಾಂಗೋ ಅಥವಾ ಜೈರ್ ತಗ್ಗು ಪ್ರದೇಶ, ಕಲಹರಿ ತಗ್ಗು ಪ್ರದೇಶ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಮೆನ್ಷನ್ ದ ಟೈಪ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಆಫ್ ದ ಆಫ್ರಿಕಾ. ಆಫ್ರಿಕಾ ಖಂಡದ ವಿವಿಧ ಸಸ್ಯ ವರ್ಗಗಳನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ದ ಆನ್ಸರ್ ಇಸ್, ದ ನ್ಯಾಚುರಲ್ ವೆಜಿಟೇಷನ್ ಆಫ್ ದ ಆಫ್ರಿಕಾ ಈಸ್ ಡೈವರ್ಸ್ ಅಂಡ್ ಇನ್ಕ್ಲೂಡ್ಸ್. ಆಫ್ರಿಕಾ ನೈಸರ್ಗಿಕ ಸಸ್ಯ ವರ್ಗವು ವೈವಿಧ್ಯಮವಾಗಿದೆ ಮತ್ತು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ದ ಫಸ್ಟ್ ಒನ್ ಇಸ್ ದ equatorial evergreen forest, heavy rainfall areas. Okay, second one is savanna grasslands, acacia and the baobab trees. Mediterranean vegetation, that is cork, olive and fig trees. Mountain vegetation, higher altitudes. Then desert vegetation, Sahara and Kalahari deserts. ಅಂದ್ರೆ ಸಮಭಾಜಕ ವೃತ್ತದ ನಿತ್ಯ ಹರಿದ್ವರ್ಣದ ಕಾಡುಗಳು, ಅಲ್ಲಿ ಭಾರಿ ಮಳೆ ಬೀಳುವ ಪ್ರದೇಶಗಳಾಗಿದೆ. ಸವನ್ನ ಹುಲ್ಲುಗಾವಲು, ಅಲ್ಲಿ ಅಕೇಶಿಯಾ ಮತ್ತೆ ಬಾವೋಬಾಬ್ ಮರಗಳಿದಾವೆ. ಮೆಡಿಟರೇನಿಯನ್ ಸಸ್ಯವರ್ಗವು ಕಾರ್ಕ್, ಆಲಿವ್ ಮತ್ತೆ ಅಂಜೂರದ ಮರಗಳಿದಾವೆ. ಪರ್ವತ ಸಸ್ಯವರ್ಗದಲ್ಲಿ ಹೆಚ್ಚಿನ ಎತ್ತರ ಉಳ್ಳವಾಗಿದೆ.
ನೆಕ್ಸ್ಟು ಮರುಭೂಮಿ ಸಸ್ಯವರ್ಗದಲ್ಲಿ ಸಹಾರಾ ಮತ್ತು ಕಲಹರಿ ಮರುಭೂಮಿಗಳನ್ನು ಒಳಗೊಂಡಿದೆ. ಇದಿಷ್ಟು ಸಹ ನಾವು ದ ಟೈಪ್ಸ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಅಲ್ಲಿ ನಾವು ಮೆನ್ಷನ್ ಮಾಡಬಹುದು. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದಟ್ ಇಸ್ ವಾಟ್ ಆರ್ ದ ಮೇಜರ್ ಫುಡ್ ಕ್ರಾಪ್ಸ್ ಆಫ್ ದ ಆಫ್ರಿಕಾ? ಆಫ್ರಿಕಾದ ಒಂದು ಪ್ರಮುಖ ಆಹಾರದ ಬೆಳೆಗಳು ಯಾವುವು ಅಂತ ಹೇಳಿ. ದ ಮೇಜರ್ ಫುಡ್ ಕ್ರಾಪ್ಸ್ ಗ್ರೋನ್ ಇನ್ ದ ಆಫ್ರಿಕಾ ಆರ್ ಮೇಸ್, ಪ್ಯಾಡಿ, ರೈಸ್, ದೆನ್ ಕಸಾವಾ, ಸ್ವೀಟ್ ಪೊಟ್ಯಾಟೊ, ಯಾಮ್, ಪೀನಟ್ಸ್ ಆ್ಯಂಡ್ ಪೀಸ್. ಅಂತಂದರೆ ಆಫ್ರಿಕಾದಲ್ಲಿ ಬೆಳೆಯುವ ಪ್ರಮುಖ ಆಹಾರದ ಬೆಳೆ ಅಂದರೆ ಮೆಕ್ಕೆಜೋಳ, ಭತ್ತ, ಅಕ್ಕಿ, ಸಿಹಿಗೆಣಸು, ಯಾಮ್, ಕಡಲೆಕಾಯಿ ಮತ್ತು ಬಟಾಣಿ ಅಂತ ಹೇಳ್ಬೋದು. ಸೊ ಓಕೆ, ನೆಕ್ಸ್ಟ್ ಕ್ವಶನ್ ಆ್ಯಂಡ್ ದ ಲಾಸ್ಟ್ ಕ್ವಶನ್ ಈಸ್ ವಿಚ್ ಆಫ್ರಿಕನ್ ಕಂಟ್ರೀಸ್ ಆರ್ ರಿಚ್ ಇನ್ ಡೈಮಂಡ್ ರಿಸರ್ವ್ಸ್? ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು? ಆನ್ಸರ್ ಇಸ್ ನಿಯರ್ಲಿ 80% ಆಫ್ ದ ವರ್ಲ್ಡ್ಸ್ ಟೋಟಲ್ ಡೈಮಂಡ್ ರಿಸರ್ವ್ಸ್ ಆರ್ ಫೌಂಡ್ ಇನ್ ದ ಆಫ್ರಿಕಾ. The countries richest in the diamond reserves are Botswana, Zaire, Democratic Republic of the Congo, then South Africa, Angola, Namibia and Ghana. ವಿಶ್ವದ ಒಟ್ಟು ವಜ್ರದ ನಿಕ್ಷೇಪಗಳಲ್ಲಿ ಸುಮಾರು 80% ಆಫ್ರಿಕಾದಲ್ಲಿ ಕಂಡುಬರುತ್ತಂತೆ. ವಜ್ರದ ನಿಕ್ಷೇಪಗಳಲ್ಲಿ ಅತ್ಯಂತ ಶ್ರೀಮಂತವಾಗಿರುವ ದೇಶಗಳು ಅಂತ ಅಂದರೆ ಬೋಟ್ಸಾನಾ, ದೆನ್ ಝೈರ್ ಅನ್ನೋದು ಒಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋಗೆ ಸೇರಿದೆ, ದಕ್ಷಿಣ ಆಫ್ರಿಕಾ, ಅಂಗೋಲಾ, ನಮೀಬಿಯಾ ಮತ್ತು ಘಾನಾ. ಈ ಎಲ್ಲ ಪ್ರದೇಶಗಳಲ್ಲಿ ವಜ್ರದ ನಿಕ್ಷೇಪಗಳು ಇದೆ. ಸೊ ಹೆಚ್ಚಾಗಿ ಈ ಎಲ್ಲ ಪ್ರದೇಶಗಳಲ್ಲಿ ನಾವು ವಜ್ರದ ನಿಕ್ಷೇಪಗಳನ್ನು ನೋಡಬಹುದು. ಆಫ್ರಿಕಾ ಖಂಡದ ದೇಶಗಳಾಗಿವೆ ಇದು. ಸೊ ಫ್ರೆಂಡ್ಸ್, ಇಲ್ಲಿಯವರೆಗೆ ನಾವು ಈ ಒಂದು ಕಾಂಟಿನೆಂಟ್ ಆಫ್ ಆಫ್ರಿಕಾದ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಆ ಪ್ರಶ್ನೋತ್ತರಗಳನ್ನು ಬಹಳಷ್ಟು ಒಂದು ವ್ಯೂವರ್ಸ್ ಕಮೆಂಟ್ ಮಾಡಿದರು. ಏನಪ್ಪ ಅಂತ ಅಂದರೆ, ಪ್ಲೀಸ್ ನಮಗೆ ಕ್ವಶನ್ ಆನ್ಸರ್ಸ್ಗಳನ್ನು ಸೋಷಿಯಲಲ್ಲಿ ಈಸಿಯಾಗಿ ಅರ್ಥ ಆಗೋಕ್ಕೆ ಕನ್ನಡದಲ್ಲಿ ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್ ಅಂತ ಹೇಳಿಬಿಟ್ಟು, ಹಾಗಾಗಿಬಿಟ್ಟು ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಆ ಪ್ರಯತ್ನ ಇಷ್ಟ ಆದರೆ ಪ್ಲೀಸ್ 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 ನೀವೊಂದು ಕಮೆಂಟ್ ಮಾಡಿ, ಥ್ಯಾಂಕ್ ಯು ಅಂತಾದರೂ ಕಮೆಂಟ್ ಮಾಡಿ, ಅಥವಾ ನಿಮ್ಮ ವೀಡಿಯೋಸ್ ಚೆನ್ನಾಗಿದೆ, ಇದೇ ರೀತಿ ಕಂಟಿನ್ಯೂ ಮಾಡಿ ಅನ್ನೋ ಒಂದು ಪ್ರೀತಿಯ ಒಂದು ನಿಮ್ಮ ಒಂದು ಮೆಸೇಜ್ ನನಗೆ ಬಹಳಷ್ಟು ಒಂದು ಆಶಾದಾಯಕವಾಗಿರುತ್ತೆ, ಅಥವಾ ನನಗೆ ಒಂದು ಮುಂದಿನ ಇದೇ ರೀತಿ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಪ್ರೇರಣೆಯನ್ನು ನೀಡುತ್ತೆ. ಸೊ ನಿಮಗೊಂದು ಕಮೆಂಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯೋಲ್ಲ, ಬಟ್ ನನಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕೆ ಬಹಳ ಟೈಮ್ ಹಿಡಿಯುತ್ತೆ. ಸೊ ನಾನು ಮಾಡ್ತಿರೋದು ಸರಿ ಇದೆಯಾ ಅನ್ನೋದಕ್ಕೆ ಒಂದು ಪ್ಲೀಸ್ ಒಂದು ಮೆಸೇಜ್ ಮಾಡಿ, ಪ್ಲೀಸ್ ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಹೇಳಿಬಿಟ್ಟು ಅಥವಾ ಮೆಸೇಜ್ ಮಾಡಿ, ಅಥವಾ ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡಿದ್ರೂ ನನಗೆ ಅರ್ಥ ಆಗುತ್ತೆ. ನಿಮಗೆ ಈ ಒಂದು ಇಂಗ್ಲೀಷ್ನಲ್ಲಿರುವಂಥ ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ಲ, ಅದು ನಿಮಗೆ ಅರ್ಥ ಆಗ್ತಾ ಇದೆ. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನಾನು ವೀಡಿಯೋಸ್ ಮಾಡಿ ಪ್ರಯೋಜನವೇ ಇಲ್ಲ. ಸೊ ಹಾಗಾಗಿಬಿಟ್ಟು ಅದು ನನಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ನನಗೆ ವೀಡಿಯೋಸ್ ಮಾಡಿದ್ರೇ ನನಗೆ ಕಮೆಂಟ್ ಮಾಡಿದ್ರೇ ಗೊತ್ತಾಗೋದು. ಸೊ ಹಾಗಾಗಿಬಿಟ್ಟು ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಪ್ರೀತಿಯನ್ನು ನೀವು ತೋರಿಸ್ಕೊಬಹುದು. ಸೊ ಪ್ಲೀಸ್ ನನ್ನ ಚಾನಲನ್ನು ವೀಕ್ಷಿಸೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.